ಮುಂಗಾರು ಮಳೆ ಕೈಕೊಟ್ಟು ಬರಗಾಲದ ಕರಾಳ ಛಾಯೆಗೆ ಕಂಗಾಲಾಗಿದ್ದ ದಾವಣಗೆರೆ ಜಿಲ್ಲೆಯ ಜನತೆಗೆ ಕೊನೆಗೂ ವರುಣ ದೇವ ತಂಪು ಸುದ್ದಿಯೊಂದನ್ನು ನೀಡಿದ್ದಾನೆ. ಜಿಲ್ಲೆಯಲ್ಲಿ ನಿರೀಕ್ಷಿತ ಮಳೆಯಾಗದಿದ್ದರೂ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿಯುತ್ತದೆ. ಒಣಗುತ್ತಿದ್ದ ನದಿಗೆ ದಿಢೀರ್ ಜೀವಕಳೆ ಬಂದಿರುವುದು ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಲೆನಾಡು ಭಾಗದ ಭಾರೀ ಮಳೆಗೆ ಹರಿಹರದಲ್ಲಿ ಉಕ್ಕಿ ಹರಿಯುತ್ತಿರುವ ತುಂಗಭದ್ರಾ ನದಿ. ಮುಂಗಾರು ಕೈಕೊಟ್ಟ ಆತಂಕದಲ್ಲಿದ್ದ ದಾವಣಗೆರೆ ಜಿಲ್ಲೆಯ ಜನತೆಗೆ ಸಿಕ್ಕಿತು ತಂಪು ಸುದ್ದಿ. ನದಿಯಲ್ಲಿ ಒಳಹರಿವು ತೀವ್ರ ಹೆಚ್ಚಳ, ನದಿ ತೀರದ ಜನರಿಗೆ ಹೆಚ್ಚಿದ ಅಲರ್ಟ್. ಕಣ್ಣು ಹಾಯಿಸಿದಷ್ಟು ದೂರ ನೀರು. ಮತ್ತೊಂದೆಡೆ ನದಿಯ ಈ ರಮಣೀಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುತ್ತಿರುವ ಪ್ರವಾಸಿಗರ ದಂಡು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ತುಂಗಭದ್ರಾ ನದಿಯಲ್ಲಿ. ಜೂನ್ ಮುಗಿದು ಜುಲೈ ತಿಂಗಳು ಅರ್ಧಕ್ಕೆ ಬಂದರೂ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಮುನಿಸಿಕೊಂಡಿತ್ತು. ಇದರಿಂದ ಜಿಲ್ಲೆಯ ಕೆರೆ ಕಟ್ಟೆಗಳು ಒಣಗಿ ಜಲಮೂಲಗಳು ಸಂಪೂರ್ಣ ಬತ್ತಿ ಹೋಗುವ ಹಂತ ತಲುಪಿದ್ದವು. ಇತ್ತೀಚೆಗಷ್ಟೇ ಮೋಡ ಕವಿದು ಮಳೆ ಆರಂಭವಾಯಿತು ಎನ್ನುವಷ್ಟರಲ್ಲಿ ಮತ್ತೆ ಬಿಸಿಲು ಆವರಿಸಿ ಜನರ ಹಾಗೂ ರೈತರ ಜೊತೆ ಕಣ್ಣಾಮುಚ್ಚಾಲೆ ಆಡುತ್ತಿತ್ತು. ಆದರೆ ಇದೀಗ ಚಿಕ್ಕಮಗಳೂರು, ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ತುಂಗಭದ್ರಾ ನದಿಗೆ ಒಳಹರಿವು ಗಣನೀಯವಾಗಿ ಹೆಚ್ಚಾಗಿದೆ. ಬತ್ತಿ ಹೋಗುತ್ತಿದ್ದ ನದಿ ಈಗ ಕಡಲಿನಂತೆ ಬೋರ್ಗರಿಯುತ್ತಿದ್ದು ತಾಯಿ ತುಂಗಭದ್ರೆ ಸಂಪೂರ್ಣ ಜೀವ ಕಳೆ ಪಡೆದುಕೊಂಡಿದ್ದಾಳೆ. ನಾವು ನದಿ ನೋಡೋಕ್ಕೆ ಅಂತ ಬಂದಿದ್ದೀವಿ. 1 ವೀಕ್ ಕೆಳಗಡೆ ನೀರು ಇರಲಿಲ್ಲ ಅಂತೆ. ಸೊ ಇವಾಗ ತುಂಗ ಡ್ಯಾಮಿಂದ ಬಿಟ್ಟಿದ್ದಾರೆ ಅಂತ ನ್ಯೂಸ್ ಬಂತು. ಸೊ ನೋಡೋಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಗಾಳಿ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಫ್ರೆಂಡ್ಸ್ನ ಕರ್ಕೊಂಬಂದು ತೋರಿಸ್ತಾ ಇದೆ. ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ. ಟೂರಿಸ್ಟ್ ಪ್ಲೇಸ್ ಥರನೇ ಇದೆ. ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ಇರಲಿಲ್ಲ ಅಂತ. ಹೌದು, ಹೆಲ್ಪ್ಫುಲ್ಲಾಗಿರುತ್ತೆ ರೈತರಿಗೂ ಕೂಡ. ಹೊಳೆ ತುಂಬ ಚೆನ್ನಾಗಿ ಹರಿತಾ ಇದೆ. ಇವಾಗ ನೀರು ಬಿಟ್ಟಿರೋದ್ರಿಂದ ರೈತರಿಗೆಲ್ಲ ತುಂಬ ಯೂಸ್ ಆಗಿದೆ. ಕುಡಿಯೋಕ್ಕೆಲ್ಲ ನೀರು, ಮಲೆನಾಡು ಸೈಡೆಲ್ಲ ಮಳೆ ಎಲ್ಲ ಬಂದು ಮಳೆ ಜೋರಾಗಿ ಬರ್ತಾಯಿತ್ತು. ಈ ಕಡೆ ಎಲ್ಲ ನೀರೇ ಇದ್ದಿದ್ದಿಲ್ಲ. ಈಗ ಡ್ಯಾಮಿಂದ ನೀರು ಬಿಟ್ಟಿರೋದು ತುಂಬ ಯೂಸ್ ಆಗಿದೆ. ನೋಡೋಕ್ಕೂ ಚೆಂದ ಇದೆ. ಗಾಳಿ, ಮಳೆ, ನೀರು. ಸಂಜೆ ಎಲ್ಲ ಈವ್ನಿಂಗ್ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ. ಎಲ್ಲರೂ ಬನ್ನಿ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇರೋದು ಇವಾಗ ತುಂಗಭದ್ರೆಯಿಂದ ನೀರು ಬಿಟ್ಟಿದ್ದಾರಂತೆ. ನದಿಯೆಲ್ಲ ಹೊಳೆಯೆಲ್ಲ ಫುಲ್ ಆಗಿದೆ. ರೈತರಿಗೆಲ್ಲ ಭಾಳ ಹೆಲ್ಪ್ಫುಲ್ ಆಗುತ್ತೆ ನೀರು ಬಿಟ್ಟಿರೋದು. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆಲ್ಲ. ಇಲ್ಲಿ ಪ್ರವಾಸಿಗರು ಏನೋ ಬರ್ತಿದ್ದಾರೆ, ನೋಡೋಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ಶಿವನ್ ಸ್ಟ್ಯಾಚು ಎಲ್ಲ ಚೆನ್ನಾಗಿದೆ. ಬಂದು ನೋಡ್ಕೊಂಡೋಗಿ. ಫಸ್ಟ್ ಆಫ್ ಆಲ್ ನೀರು ಬಿಟ್ಟಿರೋದು ಮೇನ್ಲಿ ರೈತರಿಗೆ ಮಾತ್ರ ಭಾಳ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಕಡೆ ಎಲ್ಲ ನಾವು ರೈತರೇ, ನಮ್ಮ ಕಡೆ ಎಲ್ಲ ಬೆಳೆ ಬೆಳೆಯೋಕ್ಕೆ ಇನ್ನೂ ನೀರೇ ಇದ್ದಿಲ್ಲ ಅಲ್ಲ, ಇನ್ನೂ ಹೊಲನೂ ಹೊಡೆದಿದ್ದಿಲ್ಲ, ಏನಿಲ್ಲ. ಇವಾಗ ನೀರು ಬಿಟ್ಟಿದ್ದಾರಲ್ಲ, ಇನ್ಮೇಲೆ ನಾವು ನಾಟಿ ಮಾಡೋದು ಅದೆಲ್ಲ ಮಾಡ್ತೀವಿ. ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಥ್ಯಾಂಕ್ ಯು. ದಿನದಿಂದ ದಿನಕ್ಕೆ ನದಿಯಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಏರಿಕೆಯಾಗುತ್ತಿರುವುದರಿಂದ ಹರಿಹರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರ ದೇವಸ್ಥಾನದ ಮುಂಭಾಗಕ್ಕೆ ನೀರು ಬಂದು ನಿಂತಿದೆ. ನದಿಯ ಪಕ್ಕದಲ್ಲೇ ಇದ್ದ ದೇವಸ್ಥಾನದ ಸ್ನಾನ ಘಟ್ಟ ಹಾಗೂ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಕೆಲವು ತಾತ್ಕಾಲಿಕ ಅಂಗಡಿಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಮತ್ತು ದೇವಸ್ಥಾನದ ಮಂಡಳಿಯವರು ಭಕ್ತರು ನದಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇತ್ತ ಹರಿಹರದ ಹಳೆಯ ಸೇತುವೆ ಹಾಗೂ ನದಿಯ ತೀರದಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು ಪ್ರಕೃತಿಯ ಈ ರೌದ್ರ ರಮಣೀಯ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಸಂಜೆ ಟೈಮ್ ಬರಬೇಕು ಅಂತ ಬಂದಿದ್ವಿ. ಇವಾಗ ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಜೀವನಾಧಾರ ಅಂತಂದರೆ ನೀರೇ ಮುಖ್ಯ. ಸೊ ಹಾಗಾಗಿ ನೀರು ಬಂದಿದೆ. ಇಷ್ಟು ನೀರು ನೋಡಿ ನಮಗೆ ತುಂಬ ಖುಷಿ ಆಗ್ತದೆ. ನಾವು ದಾವಣಗೆರೆಯಿಂದ ಬಂದು ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀರು ನಮಗೆಲ್ಲ ಖುಷಿ ಕೊಟ್ಟಿದೆ. ಹೀಗೆ ನಮಗೆ ರೈತರಿಗೂ ಕೂಡ, ನಮ್ಮ ಅನ್ನದಾತರಿಗೆ ಸಹಾಯ ಆದರೆ ಮಳೆ ಬಂದು ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗ್ತಿದೆ ಸರ್. ಇದೇ ಥರ ಮಳೆ ಬರ್ತಾನೆ ಇರಬೇಕು, ಬರಗಾಲ ಬರಬಾರ್ದು ಅಷ್ಟೇ. ಮಳೆ ಬರ್ತಾನೆ ಇರಲಿ.
ಇಲ್ಲ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ನದಿಗಳನ್ನೋದೇ ಜೀವ ನಡೀದಂಗಲ್ವಾ, ಯಾವ ರೈತರಿಗಾಗಿರ್ಬೋದು, ನಮ್ಮ ಸಾಮಾನ್ಯವ್ರಿಗಾಗಿರ್ಬೋದು. ಇಷ್ಟು ದಿನ ಮಳೆ ಬಂದಿಲ್ಲ ಅಂತೇಳಿ ಒಂಥರ ಎಷ್ಟು ಅನ್ಸ್ಬಿಟ್ಟಿತ್ತು ಅಂದರೆ, ಇದೇನಪ್ಪ ಶಕೆಗಾಲನ, ಏನಿದು ಮಳೆಗಾಲನೇ ಅನ್ನಿಸ್ತಾ ಇಲ್ವಲ್ಲ ಅಂತ. ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು, ಫುಲ್ಲು ಒಂದು ಹನಿ ನೀರು ಇಲ್ಲ ಮಂತ್ರಾಲಯದಲ್ಲಿ. ಅವಾಗೆಲ್ಲ ಅನ್ನಿಸ್ತಾ ಇತ್ತು, ಇದೇನು ಸರಿ ನೀರೇ ಇರಲ್ವಾ, ಕುಡಿಯೋಕ್ಕೂ ಎಷ್ಟು ಬರಗಾಲ ಬಂದುಬಿಟ್ರೆ ಏನು ಪರಿಸ್ಥಿತಿ ಅಂತ. ಬಟ್ ದೇವ್ರ ದಯೆ, ಚೆನ್ನಾಗಿ ಮಳೆ ಆಗಿದೆ, ಹೊಳೆ ಎಲ್ಲ ತುಂಬ ಹರಿತಾ ಇದ್ದಾವೆ, ಖುಷಿ ಆಗ್ತಾ ಇದೆ. ನಾವೆಲ್ಲ ಫ್ರೆಂಡ್ಸ್, ಕಿಟಿ ಪಾರ್ಟಿ ಫ್ರೆಂಡ್ಸ್ ನಾವು ಆ್ಯಕ್ಚುಲಿ. ಸೊ ಇವತ್ತು ಕಿಟಿ ಪಾರ್ಟಿನ ಇಲ್ಲೇ ನದಿ ಹತ್ರನೇ ಹೋಗೋಣ ಮಾಡೋಣ ಅಂದರೆ ಹೊಳೆ ತುಂಬಿದೆ ಅಂತ ಅಂದ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆಯಾಗದಿದ್ದರೂ ಮಲೆನಾಡು ಭಾಗ ಕೊಟ್ಟ ಈ ಮಳೆಯ ಕೊಡುಗೆ ಜಿಲ್ಲೆಯ ಜನತೆ ಹಾಗೂ ರೈತರ ಮೊಗದಲ್ಲಿ ಹೊಸ ಭರವಸೆಯ ಮಂದಹಾಸ ಮೂಡಿಸಿರುವುದಂತೂ ಅಕ್ಷರಶಃ ಸತ್ಯ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣಶಂ, ಕನ್ನಡ ನ್ಯೂಸ್, ದಾವಣಗೆರೆ.